ವಿಮಲ ರಾಜೀವ ಪೀಠನ ಪಿತನೆ. ರಾಜೀವ ಅಂದರೆ ತಾವರೆ ಹೂವು, ರಾಜೀವ ಪೀಠ ಅಂದರೆ ತಾವರೆ ಹೂವನ್ನು ಆಸನವಾಗಿ ಉಳ್ಳವನು ಅಂತ. ಅದು ಬ್ರಹ್ಮದೇವರು. ನಾವು ಅನಂತ ಪದ್ಮನಾಭನ ಒಂದು ಆ ರೂಪವನ್ನು ಗಮನಿಸಿದಾಗ ಮಹಾವಿಷ್ಣು ಕಾಲರೂಪವಾದ ಆದಿಶೇಷ ಸರ್ಪದ ಮೇಲೆ ಶಯನ ಮಾಡಿ ಇರುವಾಗ ಅವನ ನಾಭಿಕಮಲದಲ್ಲಿ ಬ್ರಹ್ಮದೇವರು ಇರ್ತಾರೆ. ಇದು ಯಾವುದಕ್ಕೆ ಸಂಕೇತ ಅಂದರೆ ಆ ಕಮಲ ಅನಂತವಾದ ವಿಶ್ವಕ್ಕೆ ಸಂಕೇತ. ಅನಂತವಾದ ವಿಶ್ವವನ್ನು ತನ್ನ ನಾಭಿಯಲ್ಲಿ ಉಳ್ಳವನಾದ್ದರಿಂದ ಅವನಿಗೆ ಅನಂತ ಪದ್ಮನಾಭ ಎಂದು ಹೆಸರು. ಈ ಅನಂತವಾದ ವಿಶ್ವದ ಸೃಷ್ಟಿಯನ್ನು ಮಾಡುವುದು ಬ್ರಹ್ಮದೇವರಾದ್ದರಿಂದ ಆ ಕಮಲದ ಮಧ್ಯದಲ್ಲಿ ಬ್ರಹ್ಮದೇವರು ಕುಳಿತಿರ್ತಾರೆ. ಆದರೆ ಆ ಬ್ರಹ್ಮನಿಗೂ ಈ ಅನಂತವಾದ ಸೃಷ್ಟಿಗೂ ಸಹ ಆಧಾರವಾದವನು ಮಹಾವಿಷ್ಣು ಎಂಬ ಸಂಕೇತವಾಗಿ ಮಹಾವಿಷ್ಣುವಿನ ನಾಭಿಯಲ್ಲಿ ಕಮಲ, ಆ ಕಮಲದಲ್ಲಿ ಬ್ರಹ್ಮ ಇರುವುದು ನಾವು ಕಾಣಬಹುದು. ಅದಕ್ಕಾಗಿಯೇ ರಾಜೀವ ಪೀಠನ ಪಿತನೆ ಅನ್ನುವ ಈ ಸಮಾಸದಲ್ಲಿ ಇಷ್ಟು ಆಳವಾದ ಅರ್ಥ ಇರೋದು ನಾವು ಗಮನಿಸಬೇಕು.